Hello, dear children. I heartily welcome to this class again. Dear children, we have already studied about the lesson. Whatever we do, we have already completed 4 paragraphs. We are going to deal with the lesson. Whatever we do from the 5th paragraph. Dear children, I hope you enjoyed and understood those, those paragraphs very well. So, now we are going to discuss the lesson whatever do from 5th paragraph. One of the ways in which we can do better is by adding words to our actions and also adding actions to our words. Let me tell you about an incident. I was waiting for the lift. The lift came down and I found that two fellows, shouldn't I say, persons or even better, gentlemen, started removing packets which were fully occupying the lift. I noticed that they did the job fairly, first giving me an impression that they did not want to delay me in a little while. They finished the job and I got into the lift and went to my training center. In the class, I mentioned this incident and asked the trainees to explain how this particular situation would have been rendered better. A couple of trainees did mention that the two gentlemen who were removing the packets could have said just something like, "1 minute, sir, we will finish it in no time." Nice answer. Don't you agree? It would have made such a difference. But another trainee said, "You could have thought of lending a helping hand to them. Helping hand to them. One of the ways in which we can do better is by adding words to our actions and also adding actions to our words. ಇನ್ನೊಂದು ಅದ್ಭುತವಾದ ದಾರಿ ಯಾವುದು ಇತ್ತಂತಂದ್ರೆ ನಮ್ಮ ಕೆಲಸವನ್ನು ಬೆಟರ್ ಮಾಡ್ಕೊಳ್ಳಿಕ್ಕೆ ನಾವು ಹೇಳಿದಂಗೆ ಮಾಡಬೇಕು ಮಾಡಿದಂಗೆ ಮಾಡಿದ್ದನ್ನು ಹೇಳಬೇಕು, ಹೇಳಿದಂಗೆ ಮಾಡಬೇಕು. ಬಸವಣ್ಣನವರ ಒಂದು ಮಾತು ಹೇಳ್ತಾರೆ ಏನಂತಂದ್ರೆ, ನುಡಿದಂತೆ ನಡೆ ಅಂತ ಹಿಂಗೆ ಹೇಳ್ತಾರೆ ಅವರು. ಸೊ ಹಂಗೆ ಏನು ಮಾತಾಡಿರ್ತೀವಲ್ಲ ಅದನ್ನು ನಮ್ಮ ಆ್ಯಕ್ಷನ್ ಆಗಿ ನಾವು ಪರಿವರ್ತನೆ ಮಾಡ್ಕೋಬೇಕು. ಲೆಟ್ ಮಿ ಟೆಲ್ ಯು ಅಬೌಟ್ ಆ್ಯನ್ ಇನ್ಸಿಡೆಂಟ್. ಆದ್ರೆ ನಾ ಈಗ ಒಂದು ನಿಮ್ಗೆ ಘಟನೆಯ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಐ ವಾಸ್ ವೇಟಿಂಗ್ ಫಾರ್ ದ ಲಿಫ್ಟ್. ದ ಪೋಯೆಟ್ ವಾಸ್ ವೇಟಿಂಗ್ ಫಾರ್ ದ ಲಿಫ್ಟ್. ದ ಲಿಫ್ಟ್ ಕೇಮ್ ಡೌನ್ ಆ್ಯಂಡ್ ಐ ಫೌಂಡ್ ದಟ್ ಟೂ ಫೆಲ್ಲೋಸ್. ಆಥರ ಲಿಫ್ಟ್ಗಾಗಿ ವೇಟ್ ಮಾಡ್ತಿರ್ತಾರೆ. ಆ ಟೈಮ್ ಒಳಗೆ ಅವ್ರು ಏನು ಮಾಡ್ತಾರೆ, ಇಬ್ಬರು ವ್ಯಕ್ತಿಗಳನ್ನು ನೋಡ್ತಾರೆ. ಶುಡಂಟ್ ಐ ಸೇ, ಅವ್ರೇನು ಹೇಳಂಗಿಲ್ಲ. ಯಾರು ಈ ಆಥರ್ ಏನು ವೇಟ್ ಮಾಡ್ಕೊತಿರ್ತಾರಲ್ಲ ಅವ್ರೇನು ಹೇಳಂಗಿಲ್ಲ ಅವರಿಗೆ. ಪರ್ಸನ್ಸ್ ಆರ್ ಇವನ್ ಬೆಟರ್ ಜೆಂಟಲ್ಮ್ಯಾನ್, ಅವರಿಬ್ಬರು ಏನಿದ್ರು ಒಳ್ಳೆಯ ವ್ಯಕ್ತಿಗಳಾಗಿದ್ದರು. ಸ್ಟಾರ್ಟೆಡ್ ರಿಮೂವಿಂಗ್ ಪ್ಯಾಕೆಟ್ಸ್ ವಿಚ್ ವರ್ ಫುಲ್ಲಿ ಅಕ್ಯುಪೈಯಿಂಗ್ ದ ಲಿಫ್ಟ್. ಆ ಒಂದು ಲಿಫ್ಟ್ ಒಳಗೆ ಫುಲ್ ಆಫ್ ಪ್ಯಾಕೆಟ್ಸ್ ತುಂಬಿರ್ತೈತಿ. ಅದನ್ನು ಅವ್ರು ಏನು ಮಾಡ್ತಾರೆ, ಇವ್ರು ಏನು ಹೇಳಾರ್ದ ಅಂದರೆ ಇವ್ರಿಗೆ ಕೆಲಸ ಐತಿ ಅನ್ನುವಂಥದ್ದನ್ನು ಅವ್ರು ತಿಳ್ಕೊಂಡು ಅವರೇ ಏನು ಮಾಡ್ತಾರೆ, ಆ ಪ್ಯಾಕೆಟ್ಗಳನ್ನು ರಿಮೂವ್ ಮಾಡೋಕೆ ಓಡಾಡ್ತಾರೆ. ಅದು ಹೆಂಗೆ, ಫಾಸ್ಟ್ಲಿ. ಐ ನೋಟಿಸ್ಡ್ ದ್ಯಾಟ್ ದೇ ಡಿಡ್ ದ ಜಾಬ್ ಫೇರ್ಲಿ ಫಾಸ್ಟ್, ಗಿವಿಂಗ್ ಮಿ ಆನ್ ಇಂಪ್ರೆಷನ್ ದ್ಯಾಟ್ ದೇ ಡಿಡ್ ನಾಟ್ ವಾಂಟ್ ಟು ಡಿಲೇ ಮೀ. ಇವ್ರು ನೋಟಿಸ್ ಮಾಡ್ತಾರೆ, ಯಾರು, ಆಥರ್. ಅವ್ರು ನನಗಾಗಿ ಅಲ್ಲಿ ಏನು ಮಾಡತ್ತಾರ, ನನ್ನ ಇಂಪ್ರೆಸ್ ಮಾಡೋ ಸಲುವಾಗಿ ಬಡ ಏನು ಮಾಡತ್ತಾರ, ಕೆಲಸವನ್ನು ಮಾಡತ್ತಾರ ಫಾಸ್ಟಾಗಿ. ಅದೇ ರೀತಿಯಾಗಿ ದ್ಯಾಟ್ ದೇ ಡಿಡಂಟ್ ವಾಂಟ್ ಟು ಡಿಲೇ ಮೀ, ಇವ್ರಿಗೆ ಲೇಟ್ ಮಾಡೋದು ಇಷ್ಟ ಇರಲಿಲ್ಲ. ಇನ್ ಅ ಲಿಟಲ್ ವೈಲ್ ದೇ ಫಿನಿಶ್ಡ್ ದ ಜಾಬ್ ಆ್ಯಂಡ್ ಐ ಗಾಟ್ ಇನ್ ಟು ದ ಲಿಫ್ಟ್ ಆ್ಯಂಡ್ ವೆಂಟ್ ಟು ಮೈ ಟ್ರೈನಿಂಗ್ ಸೆಂಟರ್. ಅವರು ಸ್ವಲ್ಪ ಸಮಯದಲ್ಲಿನ ಏನು ಮಾಡಿದರು, ಅವರ ಒಂದು ಜಾಬನ್ನು, ಅವರ ಒಂದು ವರ್ಕನ್ನು ಮುಗಿಸೇ ನನಗೇನು ಮಾಡಿದರು, ಹೋಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ರು. ನಾನು ನನ್ನ ಟ್ರೈನಿಂಗ್ ಸೆಂಟರ್ಗೆ ಹೋದೆ. ಇನ್ ದ ಕ್ಲಾಸ್ ಐ ಮೆನ್ಷನ್ ದಿಸ್ ಇನ್ಸಿಡೆಂಟ್ ಆ್ಯಂಡ್ ಆಸ್ಕ್ ದ ಟ್ರೈನೀಸ್ ಟು ಎಕ್ಸ್ಪ್ಲೇನ್ ಹೌ ದಿಸ್ ಪರ್ಟಿಕ್ಯುಲರ್ ಸಿಚುವೇಶನ್ ವುಡ್ ಹ್ಯಾವ್ ಬೀನ್ ರೆಂಡರ್ಡ್ ಬೆಟರ್. ಇನ್ ದ ಕ್ಲಾಸ್, ಈ ಒಂದು ಕ್ಲಾಸ್ ಒಳಗೆ ನಾ ಹೋಗಿ ನನ್ನದೇನು ಟ್ರೈನಿಂಗ್ ಸೆಂಟರ್ ಇತ್ತಲ್ಲ ಆ ಕ್ಲಾಸ್ ಒಳಗೆ ನಾ ಮೆನ್ಷನ್ ಮಾಡಿದ್ನಿ ಈ ಇನ್ಸಿಡೆಂಟ್. ಮತ್ತು ಏನು ಕೇಳಿದ್ನಿ ಅಂತಂದ್ರೆ, ದ ಟ್ರೈನೀಸ್ ಟು ಎಕ್ಸ್ಪ್ಲೇನ್ ಹೌ ದಿಸ್ ಪರ್ಟಿಕ್ಯುಲರ್ ಸಿಚುವೇಶನ್ ವುಡ್ ಹ್ಯಾವ್ ಬೀನ್ ರೆಂಡರ್ಡ್ ಬೆಟರ್. ಇದನ್ನು ನಾವು ಇದಕ್ಕಿಂತ ಜಾಸ್ತಿ ಮತ್ತು ಬೆಟರ್ ಮಾಡ್ಬೋದಿತ್ತು ಅಂತಂದರೆ ನಿಮ್ದೇನು ಸಜೆಷನ್ಸ್ ಐತಿ ಅಂತೇಳಿ ನಾನು ಟ್ರೈನೀಸ್ಗೆ ಕೇಳಿದೆ. ಅ ಕಪಲ್ ಆಫ್ ಟ್ರೈನೀಸ್ ಡಿಡ್ ಮೆನ್ಷನ್ ದ್ಯಾಟ್ ದ ಟೂ ಜೆಂಟಲ್ಮನ್ ಹೂ ವರ್ ರಿಮೂವಿಂಗ್ ದ ಪ್ಯಾಕೆಟ್ಸ್ ಕುಡ್ ಹ್ಯಾವ್ ಸೇಡ್ ಜಸ್ಟ್ ಸಮಥಿಂಗ್ ಲೈಕ್. ಅಲ್ಲಿ ಇರ್ತಕ್ಕಂಥ ಇಬ್ಬರು ತರಬೇತುದಾರರು ನನಗೇನು ಮಾಡಿದರು, ಸಜೆಷನ್ ಕೊಟ್ಟರು. ಅವ್ರೇನು ಕೊಟ್ಟರು ಅಂತಂದ್ರೆ,
1 minute sir, we will finish in no time. ಒಂದು ನಿಮಿಷ ಸರ್ ಪ್ಲೀಸ್ ವೇಟ್ ಮಾಡಿರಿ, ನಮಗೂ ಮುಗ್ಸೋಕೆ ಟೈಮ್ ಸಿಕ್ಕಿಲ್ಲ ಅಂಥೇಳಿ ಹೇಳ್ಬೋದಿತ್ತು. ನೈಸ್ ಆನ್ಸರ್. ಡೋಂಟ್ ಯು ಅಗ್ರಿ? ಇಟ್ ವುಡ್ ಹ್ಯಾವ್ ಮೇಡ್ ಸಚ್ ಅ ಡಿಫ್ರೆನ್ಸ್. ಬಟ್ ಅನದರ್ ಟ್ರೈನಿ ಸೇಡ್ ಯು ಕುಡ್ ಹ್ಯಾವ್ ಥಾಟ್ ಆಫ್ ಲೆಂಡಿಂಗ್ ಅ ಹೆಲ್ಪಿಂಗ್ ಹ್ಯಾಂಡ್ ಟು ದೆಮ್. ಅಂದರೆ ಇನ್ನೊಬ್ಬ ಟ್ರೈನಿ ಹೇಳ್ತಾನೆ, ಅವರು ಹಂಗೆ ಹೇಳಿ ನಿಮಗೆ ರಿಕ್ವೆಸ್ಟು ಮಾಡ್ಕೋಬೋದಿತ್ತು ಅಂಥೇಳಿ ಒಬ್ಬ ಹೇಳ್ತಾನೆ. ಇಲ್ಲ ಅಂತಂದರೆ ಇನ್ನೊಬ್ಬರು ತರಬೇತುದಾರರು ಏನು ಹೇಳ್ತಾರೆ, ಯು ಕುಡ್ ಹ್ಯಾವ್ ಥಾಟ್ ಆಫ್ ಲೆಂಡಿಂಗ್ ಅ ಹೆಲ್ಪಿಂಗ್ ಹ್ಯಾಂಡ್ ಟು ದೆಮ್. ನೀವು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೋದಿತ್ತು, ಯಾಕಂದ್ರೆ ಅವ್ರು ಫೇರ್ ಆಗಿ ನಿಮಗೋಸ್ಕರ ಅಷ್ಟು ಪ್ರಯತ್ನ ಪಡ್ತಿರ್ಬೇಕಾದ್ರೆ ನೀವು ಅವ್ರಿಗೆ ಹೆಲ್ಪ್ ಮಾಡೋದ್ರಾಗ ಯಾವುದೇ ತಪ್ಪಿಲ್ಲ, ನೀವು ಅವ್ರಿಗೆ ಹೆಲ್ಪಿಂಗ್ ಹ್ಯಾಂಡ್ ಕೊಡ್ಬೋದಿತ್ತು ಅಂಥೇಳಿ ಇನ್ನೊಬ್ಬ ತರಬೇತುದಾರ ಹೇಳ್ತಾನೆ. ಯು ಗೋ ಟು ಅ ಶಾಪ್ ಆ್ಯಂಡ್ ಆಸ್ಕ್ ಫಾರ್ ಸಮಥಿಂಗ್. ನೀವು ಯಾವ್ದಾರ ಒಂದು ಅಂಗಡಿಗೆ ಹೋಗಿ ಅಲ್ಲಿ ಏನಾದರೂ ಕೇಳಿದಿರಿ ಅಂತಂದ್ರೆ, ಮೋಸ್ಟ್ ಆಫನ್ ದ ಶಾಪ್ ಕೀಪರ್ ಆರ್ ದ ಸೇಲ್ಸ್ ಪರ್ಸನ್ ರೀಚಸ್ ಔಟ್ ಟು ದ ಐಟಮ್ ಯು ವಾಂಟ್ ಆ್ಯಂಡ್ ಹ್ಯಾಂಡ್ಸ್ ಇಟ್ ಓವರ್ ಟು ಯು. ನೀವು ಹೋಗಿ ಅವ್ರಿಗೆ ಕೇಳೋ ತಡ ಇಲ್ದನ ಅವ್ರು ಏನು ಮಾಡ್ತಾರೆ, ನಿಮಗೆ ತಂದ ಆ ಒಂದು ವಸ್ತುವನ್ನು ನೀವೇನು ಪರ್ಚೇಸ್ ಮಾಡಬೇಕಂತ ಬಯಸಿರ್ತೀರೋ ಆ ಒಂದು ವಸ್ತುವನ್ನು ನಿಮ್ಮ ಕೈಯಲ್ಲಿ ಇಟ್ಬಿಡ್ತಾರೆ. ನೋ ವರ್ಡ್ ನಥಿಂಗ್. ಅವ್ರು ಏನೂ ಮಾತಾಡ್ಲಂಗಿಲ್ಲ, ಏನೂ ಹೇಳಂಗೂ ಇಲ್ಲ. ಸಪೋಸ್ ಹಿ ವರ್ ಟು ಸೇ ಜಸ್ಟ್ 2 words, ಎಸ್ ಸರ್. ಆದರೆ ಅವ್ರು ಒಂದ ಪದ ಹೇಳ್ಯಾರು ಅಂತಂದ್ರೆ ಅವ್ರೇನು ಎಸ್ ಸರ್, ಹಾಂ ಮಾಡ್ತೀನಿ ರೀ ಸರ್, ಇದೊಂದೇ ಹೇಳ್ತಾರೆ. ಇನ್ ಪೋಸ್ಟ್ ರೆಸ್ಟೋರೆಂಟ್ಸ್ ದ ವೇಟರ್ಸ್ ಆರ್ ಸ್ಟೇವರ್ಸ್ ಡೂ ಸೇ. ವೇಟರ್ಸು ಮತ್ತು ಸ್ಟೇವರ್ಸ್ ಏನಿರ್ತಾರಲ್ಲ ಪೋಸ್ಟ್ ರೆಸ್ಟೋರೆಂಟ್ಸ್ ಒಳಗೆ, ಅವರು ಸಹಿತ ಯಾವಾಗಲೂ ಏನು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸ್ ಒಳಗೆ, ಹೋಟೆಲ್ ಒಳಗೆ ಅವರು ಸಹಿತ ನಮಗೆ ಏನು ಮಾಡ್ತಿರ್ತಾರೆ, ವಿಶಸ್ ಮಾಡ್ತಿರ್ತಾರೆ. ಗುಡ್ ಮಾರ್ನಿಂಗ್ ಆರ್ ಸಮ್ ಸಚ್ ಥಿಂಗ್ ಆ್ಯಂಡ್ ದೆನ್ ಆಸ್ಕ್ ಫಾರ್ ಯು ಆರ್ಡರ್. ಅವ್ರು ವಿಶ್ ಮಾಡಿದಾದ್ಮೇಲೆ ಏನು ಮಾಡ್ತಾರೆ, ನಿಮ್ಮ ಆರ್ಡರ್ಗಾಗಿ ವೇಟ್ ಮಾಡ್ತಾರೆ. ಬಟ್ ಹ್ಯಾವ್ ಯು ನೋಟಿಸ್ಡ್ ಹೌ ದ ವೇಟರ್ಸ್ ಬಿಹೇವ್ ಇನ್ ಮೋಸ್ಟ್ ಆಫ್ ಅವರ್ ರೆಸ್ಟೋರೆಂಟ್ಸ್ ಇನ್ ಸ್ಪೈಟ್ ಆಫ್ ದ ಫ್ಯಾಕ್ಟ್ ದ್ಯಾಟ್ ದ ಫುಡ್ ಆ್ಯಂಡ್ ಆಂಬೈನ್ಸ್ ಆರ್ ಕ್ವೈಟ್ ಗುಡ್. ಆದರೆ ನಮ್ಮ ಕಡೆ ಎಲ್ಲ ವೇಟರ್ಸ್ ಯಾವ ರೀತಿಯಾಗಿ ಮಾಡ್ತಾರೆ, ನಮ್ಮ ಪರಿಸರದಲ್ಲಿ, ಅಂಬೈನ್ಸ್ ಅಂತಂದರೆ ಏನು, ಪರಿಸರ, ದ ಕ್ಯಾರೆಕ್ಟರ್ ಆ್ಯಂಡ್ ಅಟ್ಮಾಸ್ಫಿಯರ್ ಆಫ್ ಅ ಪ್ಲೇಸ್, ಅಲ್ಲಿರ್ತಕ್ಕಂಥ ವಾತಾವರಣ. ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಹೋಟೆಲ್ಗಳಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ. ಇನ್ ಸ್ಪೈಟ್ ಆಫ್ ದ ಫ್ಯಾಕ್ಟ್ ದ್ಯಾಟ್ ದ ಫುಡ್ ಆ್ಯಂಡ್ ಅಂಬೈನ್ಸ್ ಆರ್ ಕ್ವೈಟ್ ಗುಡ್. ನಮ್ಮಲ್ಲಿ ಚಲೋ ಬೆಟರ್ ಆಹಾರ ಸಿಗುತ್ತೆ. ದೇ ಯೂಶ್ವಲಿ ಕಮ್ ಆ್ಯಂಡ್ ಸ್ಟ್ಯಾಂಡ್ ನಿಯರ್ ಯು ಎಕ್ಸ್ಪೆಕ್ಟಿಂಗ್ ಯು ಟು ಪ್ಲೇಸ್ ದ ಆರ್ಡರ್. ಸಪೋಸ್ ದೇ ಸೇ ಜಸ್ಟ್ 2 words, ಎಸ್ ಸರ್. ಅವರು ಸಹಿತ ಏನೋ ಒಂದು ಶಬ್ದವನ್ನು ಬಳಸ್ತಾರೆ, ಯಾವುದು ಅಂತಂದ್ರೆ ಎಸ್ ಸರ್. ನೀವೇನು ಆರ್ಡರ್ ಮಾಡ್ತೀರಿ ಅದು ತಂದು ಕೊಡ್ತಾರೆ, ತಂದುಕೊಟ್ಟು ಅವ್ರು ಹೇಳೋದು ಎಸ್ ಸರ್. ಸೊ doctors treating patients can make their jobs much better if they choose to talk nicely to their patients. A word here or a word there. Most doctors are serious or even stern. Probably they imply that they are doing serious work. But talking nicely and reassuringly is also a part of treatment, isn't it? It is said that a couple of friendly words from the doctor or even a smile can go a long way in making the patient feel better. In the 7th paragraph, our Clifford Martis describes about doctor and his actions and his words. What makes his patients? Doctors treating patients can make their jobs much better if they choose to talk nicely to the patients, to their patients. ಡಾಕ್ಟರ್ನ ಒಂದು ಅದ್ಭುತವಾದ ಕಾರ್ಯ ಯಾವುದು ಅಂತಂದ್ರೆ ಆತ ಮಾತಿನ ಮುಖಾಂತರವೇ ಪೇಷಂಟ್ನ ಅರ್ಧ ರೋಗವನ್ನು ಗುಣ ಮಾಡಬಹುದು. ಹಿ ಫಿಲ್ ಅಪ್ ಕಾನ್ಫಿಡೆನ್ಸ್ ಟು ದ ಪೇಷಂಟ್ಸ್ ವಿತ್ ಹೀಸ್ ವಂಡರ್ಫುಲ್ ವರ್ಡ್ಸ್. ಅವನ ಒಂದು ಅದ್ಭುತವಾದ ಮಾತುಗಳಿಂದ ಆ ವ್ಯಕ್ತಿ ಸಾಯಾಕತ್ತಾನಂತಂದರೆ, ಇಲ್ಲ ನೀ ಬದುಕ್ತೀನಿ ಇನ್ನೂ 2-3 ವರ್ಷ, ಯಾಕೆ ನೀ 100 ವರ್ಷ ಬದುಕ್ತಿ ಅಂತೇಳಿ ನಮ್ಮ ಭರವಸೆ ಕೊಟ್ಟ ಅಂತಂದ್ರೆ ಅರ್ಧ ಪೇಷಂಟ್ ಅಲ್ಲೇ ಗುಣಮುಖ ಆಗ್ತೈತಿ. ನಿನಗಿದೇನೂ ಆಗೇ ಇಲ್ಲ, ನೀ ಆರಾಮಾಗ್ತಿ ಅಂತೇಳಿ ಪೇಷಂಟ್ ಜೊತೆ ಆತ ನೈಸ್ ಆಗಿ ಮಾತಾಡಿದ ಡಾಕ್ಟರ್ ಅಂತಂದ್ರೆ ಆ ಪೇಷಂಟ್ ಒಳಗೆ ಕಾನ್ಫಿಡೆನ್ಸ್ ಆಟೋಮೆಟಿಕಲಿ ಬಂದೇ ಬರ್ತೈತಿ. ಅ ವರ್ಡ್ ಹಿಯರ್ ಆರ್ ಅ ವರ್ಡ್ ದೇರ್. ಮೋಸ್ಟ್ ಡಾಕ್ಟರ್ಸ್ ಆರ್ ಸೀರಿಯಸ್ ಆರ್ ಇವನ್ ಸ್ಟರ್ನ್. ಆದರೆ ಇವತ್ತಿನ ಒಂದು ದಿನಮಾನದಲ್ಲಿ ನಾವು ನೋಡೋದಾದ್ರೆ ಡಾಕ್ಟರ್ಸ್ ಹೆಚ್ಚಾಗಿ ನಾವು ಸೀರಿಯಸ್ ಆಗಿ ವರ್ಕ್ ಮಾಡಾಕತ್ತೀವಿ ಅನ್ನೋದನ್ನು ತೋರಿಸ್ತಾರೆ ಹೊರತು ಯಾರು ಪ್ರೀತಿಯಿಂದ ಮಾತಾಡಿ ಕಳಿಸೋದು ಪ್ರಮಾಣ ಕಡಿಮೆ. ಡಾಕ್ಟರ್ಸ್ ಅದಾರ, ಅಂಥ ಒಳ್ಳೆ ಡಾಕ್ಟರ್ಸು ಅದಾರ ಇಲ್ಲ ಅಂತಲ್ಲ, ಆದರೆ ಪ್ರಮಾಣ ಕಡಿಮೆ ಆಗೈತಿ. ನಾವು ವಿ ಆರ್ ಡೂಯಿಂಗ್ ಸೀರಿಯಸ್ ವರ್ಕ್ ದೇ ಶೋ. ಅವ್ರು ಏನು ಮಾಡ್ತಾರೆ, ನಾವು ಸೀರಿಯಸ್ ವರ್ಕ್ ಮಾಡಾಕತ್ತೀವೇನೋ ಅನ್ನೋ ರೀತಿಯೊಳಗೆ ಈಗಿನ ಡಾಕ್ಟರ್ಸ್ ತೋರ್ಸಾತಾರೆ. ಪ್ರೊಬೆಬ್ಲಿ ದೇ ಇಂಪ್ಲಿ ದ್ಯಾಟ್ ದೇ ಆರ್ ಡೂಯಿಂಗ್ ಸೀರಿಯಸ್ ವರ್ಕ್. But talking nicely and reassuringly is also a part of treatment. What do you mean by reassuringly? By way of
ರಿಸ್ಟೋರಿಂಗ್ ಕಾನ್ಫಿಡೆನ್ಸ್, ಪುನಃ ನಂಬಿಕೆ ಹುಟ್ಟಿಸುವಂತಹ ಕೆಲಸವನ್ನು ಮಾಡಬೇಕು. ಅದರಿಂದ ಬೈ ನೈಸ್ ಟಾಕಿಂಗ್, ಅದ್ಭುತವಾದ ಒಂದು ಮೃದುವಾದ ಮಾತುಗಳಿಂದ ಪುನಃ ಅವರಲ್ಲಿ ಏನು ಬರಬೇಕು, ಕಾನ್ಫಿಡೆನ್ಸ್ ಬರಬೇಕು, ನಾ ಬದುಕ್ತೇನೆ ಅಂತೇಳಿ. ಇಸಂಟ್ ಇಟ್? ಇಟ್ ಈಸ್ ಸೇಡ್ ದಟ್ ಅ ಕಪಲ್ ಆಫ್ ಫ್ರೆಂಡ್ಲಿ ವರ್ಡ್ಸ್ ಫ್ರಾಮ್ ದ ಡಾಕ್ಟರ್ ಆರ್ ಈವನ್ ಅ ಸ್ಮೈಲ್ ಕ್ಯಾನ್ ಗೋ ಅ ಲಾಂಗ್ ವೇ ಇನ್ ಮೇಕಿಂಗ್ ದ ಪೇಷಂಟ್ ಫೀಲ್ ಬೆಟರ್. ಇದು ಏನು ಮಾಡುತ್ತಾ, ಪೇಷಂಟಲ್ಲಿ ಇರ್ತಕ್ಕಂಥ ಕೆಲವು ಜಾಡ್ಯಗಳನ್ನು, ಕೆಲವು ಮೌಢ್ಯಗಳನ್ನು ಹೊಡೆದೋಡಿಸಿ ಪೇಷಂಟಿಗೆ ನಾನು ಬದುಕ್ತೀನಿ ಅನ್ನೋ ಆತ್ಮವಿಶ್ವಾಸ ಬರುವಂತೆ ಮಾಡುತ್ತಾ. ಯಾವುದು? ಡಾಕ್ಟರ್ನ ಕೆಲವು ಮಾತುಗಳು ಅನ್ನುವಂಥದ್ದು. ಈ ರೀತಿಯಾಗಿ ಆಥರ ಯಾರ್ಯಾರ ಜಾಬ್ ಯಾವ್ಯಾವ ರೀತಿ ಇರಬೇಕು, ಯಾರು ಯಾವ ರೀತಿ ಮಾತಾಡಬೇಕು, ಯಾರಿಗೆ ಯಾವ ರೀತಿ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಅನ್ನೋದನ್ನು ಸವಿಸ್ತಾರವಾಗಿ ಇಲ್ಲಿ ಹೇಳಿದ್ದಾರೆ. ಸೊ ಡಿಯರ್ ಚಿಲ್ಡ್ರನ್, ಐ ಹೋಪ್ you understand these paragraphs very well. We will continue this lesson in the next part. Thank you.